ಕರ್ನಾಟಕದಲ್ಲಿ ಕುರ್ಚಿ ಕದನ ಸಿಎಂ ಕುರ್ಚಿ ಕದನ ತಾರಕಕ್ಕೇರ್ತು. ಆ ಸಂದರ್ಭದಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ನೆಪದಲ್ಲಿ ಒಗ್ಗಟ್ಟಿನ ಪ್ರದರ್ಶನ ಮಾಡಿದ್ರು. ಈ ಒಗ್ಗಟ್ಟಿನ ನಡುವೆನೂ ಸಿಎಂ ಕುರ್ಚಿ ಕದನ ಅನ್ನೋದು ಮುಂದುವರೆದಿದೆ. ಅಲ್ಪ ವಿರಾಮ ಅಂತ ಹೇಳಿದ್ರು ಕೂಡ ತೆರೆಮರೆಯಲ್ಲೇ ಸಾಕಷ್ಟು ಕಸರತ್ತನ್ನ ಒಂದ್ ಕಡೆ ಸಿದ್ದರಾಮಯ್ಯ ಬಣ ನಡೆಸ್ತಾ ಇದೆ, ಮತ್ತೊಂದ್ ಕಡೆ ಡಿಕೆ ಶಿವಕುಮಾರ್ ಬಣ ನಿರಂತರವಾಗಿ ನಡೆಸ್ತಾ ಇದ್ದಾರೆ. ಶತಾಯ ಗತಾಯ ಈ ಸತಿ ಕುರ್ಚಿ ಪಡಿಲೇಬೇಕು ಅಂತ ಡಿಕೆ ಶಿವಕುಮಾರ್ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ಕುರ್ಚಿ ಕದನಕ್ಕೆ ತಾರ್ಕಿಕ ಅಂತ್ಯ ಯಾವಾಗ? ಈ ನಿಟ್ಟಲ್ಲಿ ಹೈಕಮಾಂಡ್ ಕೂಡ ಒಂದಿಷ್ಟು ಕಸರತ್ತನ್ನ ನಡೆಸ್ತಾ ಇದೆ. ಸೋನಿಯಾ ಗಾಂಧಿ ನಿವಾಸದಲ್ಲಿ ನಿನ್ನೆ ಹೈಕಮಾಂಡ್ ಸಭೆಯನ್ನ ನಡೆಸಿತು. ಆ ಸಂದರ್ಭದಲ್ಲಿ ಕರ್ನಾಟಕದ ಪ್ರಸಕ್ತ ರಾಜಕೀಯ ಬೆಳವಣಿಗೆಗಳು, ಅದರಲ್ಲೂ ಮೇನ್ ಆಗಿ ಈ ಕುರ್ಚಿ ಕದನದ ಬಗ್ಗೆ ಸಭೆಯನ್ನ ಮಾಡಲಾಗಿದೆ. ಸಭೆಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ, ರಾಹುಲ್ ಗಾಂಧಿ ಪಾಲ್ಗೊಂಡಿದ್ರು. ಇನ್ನು ಕೆಸಿ ವೇಣುಗೋಪಾಲ್ ಜೊತೆ ಸೋನಿಯಾ ಸಮಾಲೋಚನೆಯನ್ನ ಮಾಡಿದ್ದಾರೆ. ಪ್ರಸ್ತುತ ರಾಜ್ಯ ಕಾಂಗ್ರೆಸ್ನ ರಾಜಕೀಯ ಬೆಳವಣಿಗೆ ಬಗ್ಗೆ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ. ಬ್ರೇಕ್ಫಾಸ್ಟ್ ಮೀಟಿಂಗ್ ಬಳಿಕ ಗೊಂದಲ ನಿವಾರಣೆ ಆಗಿದೆಯಾ ಅಂತ ಕೇಳಿದ್ರು. ಹೈಕಮಾಂಡ್ ನಿರ್ಧಾರಕ್ಕೆ ಇಬ್ರು ಬದ್ಧ ಅಂತ ಹೇಳಿದ್ದಾರೆ ಅನ್ನೋ ವಿಚಾರವನ್ನ ಸೋನಿಯಾ ಗಾಂಧಿಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಹೈಕಮಾಂಡ್ ನಿರ್ಧಾರದಿಂದ ಏನೆಲ್ಲ ಆಗಬಹುದು ಅಂತಾನೂ ಕೂಡ ಚರ್ಚೆಯನ್ನ ಮಾಡಿದ್ದಾರೆ. ಈಗ ನಾಳೆಯಿಂದ ಬೆಳಗಾವಿ ಅಧಿವೇಶನ, ಅದಾದ್ಮೇಲೆ ಮತ್ತೊಮ್ಮೆ ಸಭೆಯನ್ನ ಮಾಡ್ತಾರೆ, ನಾಯಕರನ್ನು ಕರೆಸಿ ಸಭೆ ಮಾಡ್ತಾರೆ. ಈಗ ಸೋನಿಯಾ ಗಾಂಧಿ ಯಾವ ತರ ಒಂದು ಸೂತ್ರವನ್ನ ನಾಯಕರಿಗೆ ತಿಳಿಸ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಯಾಕಂದ್ರೆ ಈಗ ಕರ್ನಾಟಕ ಅನ್ನೋದು ಕಾಂಗ್ರೆಸ್ ಪಾಲಿಗೆ ಒಂದು ದೊಡ್ಡ ರಾಜ್ಯ ಆಗಿರೋದ್ರಿಂದ ಇದನ್ನ ಉಳಿಸ್ಕೊಳ್ಳುವಂತ ನಿಟ್ಟಲ್ಲಿ ಒಂದು ಸೂತ್ರವನ್ನ ಸೋನಿಯಾ ಗಾಂಧಿ ರೆಡಿ ಮಾಡಿದ್ದಾರೆ. That's what I'm telling. Karnataka we discussed today, but nothing came out from that. We will discuss again. This is now a regular practice. Vendetta politics. We discussed about the last rally, December 14th rally. We discussed about the rally arrangement. Everything we discussed. Congress are united. Very much is there. Karnataka Congress also. Message is very much is there. Don't worry about all this. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ರಿಪೋರ್ಟರ್ ಕಾರ್ತಿಕ್. ಬ್ರೇಕ್ಫಾಸ್ಟ್ ನೆಪದಲ್ಲಿ ಒಂದು ಒಗ್ಗಟ್ಟು ಪ್ರದರ್ಶನ ಇಲ್ಲಿ ಉಭಯ ನಾಯಕರು ಮಾಡಿದ್ರು ಕೂಡ ತೆರೆಮರೆಯಲ್ಲಿ ಕಸರತ್ತಂತೂ ಮುಂದುವರೆದಿದೆ. ಬಟ್ ಈ ಮಧ್ಯದಲ್ಲಿ ಹೈಕಮಾಂಡ್ನ ಸೂತ್ರ ಏನೋದು ಅನ್ನೋದು ಸಸ್ಪೆನ್ಸ್ ಆಗೇ ಉಳಿದಿತ್ತು. ಹಾಗಾಗಿ ನಿನ್ನೆ ಹೈಕಮಾಂಡ್ ಮಟ್ಟದಲ್ಲಿ ನಡೆದಂತ ಸಭೆಯಲ್ಲಿ ಏನಾಗಿದೆ, ಯಾವಾಗ ಇವರಿಬ್ಬರನ್ನು ಕರೆಸಿ ಮಾತನಾಡುವಂತ ನಿರೀಕ್ಷೆಗಳು? ಶರ್ಮಿತಾ ಶೆಟ್ಟಿ, ಪ್ರಮುಖವಾಗಿ ನಾಯಕತ್ವ ಬದಲಾವಣೆಗೆ ಸಂಬಂಧಪಟ್ಟಂತೆ ಏನ್ ಜಂಜಾಟ ರಾಜ್ಯದಲ್ಲಿ ಇದೆಯಲ್ಲ, ಇದಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ ಕೂಡ ಈಗಾಗಲೇ ಸಾಕಷ್ಟು ಚಿಂತನೆಯನ್ನ ಮಾಡ್ತಾ ಇದೆ. ನಿನ್ನೆ ಸೋನಿಯಾ ಗಾಂಧಿ ಅವರ ನಿವಾಸ ಜನಪತ್ 10 ದೆಹಲಿಯಲ್ಲಿ ಒಂದು ಸಭೆಯೂ ಕೂಡ ನಡೆದಿದೆ. ಪ್ರಮುಖವಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರು, ವೇಣುಗೋಪಾಲ್ ಸೇರಿದಂತೆ ರಾಹುಲ್ ಗಾಂಧಿ ಇವರೆಲ್ಲರೂ ಕೂಡ ಚರ್ಚೆಯನ್ನ ಮಾಡಿದ್ದಾರೆ. ಸೋನಿಯಾ ಗಾಂಧಿಗೆ ತಮ್ಮಲ್ಲಿರುವಂತಹ ಮಾಹಿತಿಯನ್ನ ತಿಳಿಸುವಂತ ಕೆಲಸವನ್ನು ಮಾಡಿದ್ದಾರೆ. ಪ್ರಮುಖವಾಗಿ ಸೋನಿಯಾ ಗಾಂಧಿ ಅವರು ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ರಾಹುಲ್ ಗಾಂಧಿ ಹಾಗೆ ವೇಣುಗೋಪಾಲ್ ಅವರೊಂದಿಗೆ ನಡೆದಂತಹ ಒಂದು ಚರ್ಚೆಯ ವೇಳೆ ಒಂದಿಷ್ಟು ವಿಚಾರಗಳ ವಿನಿಮಯ ಕೂಡ ಮಾಡಿಕೊಂಡಿರುವಂತದ್ದು. ಪ್ರಸಕ್ತ ರಾಜ್ಯದಲ್ಲಿರತಕ್ಕಂಥ ವಿದ್ಯಮಾನಗಳು ಯಾವ ರೀತಿಯಾಗಿದೆ, ನಾಯಕತ್ವ ಬದಲಾವಣೆಯ ಚರ್ಚೆಗೆ ಸಂಬಂಧಪಟ್ಟಂತೆ ಇಲ್ಲಿ ಇರುವಂತಹ ಗೊಂದಲಗಳೇನು, ಜೊತೆಗೆ ಸಿಎಂ ಬದಲಾವಣೆ ಮಾಡಿದ್ರೆ ಯಾವ ರೀತಿಯ ಪರಿಣಾಮ ಬೀರಬಹುದು, ಈ ಎಲ್ಲ ಆಯಾಮದಲ್ಲಿಯೂ ಕೂಡ ನಿನ್ನೆ ಚರ್ಚೆಯಾಗಿದೆ. ಜೊತೆಗೆ ಸಿಎಂ ಬಣದ ಅಭಿಪ್ರಾಯವೇನು, ಹಾಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಬಣದ ಅಭಿಪ್ರಾಯಗಳೇನು, ಇದೆಲ್ಲದರ ಕುರಿತಂತೆಯೂ ಕೂಡ ಸುದೀರ್ಘವಾಗಿ ನಿನ್ನೆ ಚರ್ಚೆಯನ್ನು ಮಾಡಿದ್ದಾರೆ. ಆದರೆ ಅಂತಿಮವಾಗಿರುವಂತಹ ನಿರ್ಧಾರವನ್ನಲ್ಲಿ ಯಾವುದೇ ರೀತಿಯ ನಿರ್ಧಾರವನ್ನು ತೆಗೆದುಕೊಂಡಿಲ್ಲ. ಮತ್ತೊಂದು ಸಭೆಯನ್ನ ಮಾಡಿ ಆ ಒಂದು ಸಭೆಯಲ್ಲಿ ಅಂತಿಮವಾದಂತಹ ನಿರ್ಧಾರವನ್ನು ತೆಗೆದುಕೊಳ್ಳುವಂತ ಸಾಧ್ಯತೆ ಇದೆ. ಜೊತೆಗೆ ಆ ಒಂದು ಸಭೆಗೆ ಸಿಎಂ ಮತ್ತು ಡಿಸಿಎಂ ಅವರನ್ನು ಕೂಡ ಆಹ್ವಾನಿಸುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು. ಪ್ರಮುಖವಾಗಿ ನಿನ್ನೆ ನಡೆದಂತ ಸಭೆಯಲ್ಲಿ ವೇಣುಗೋಪಾಲ್ ಅವರು ಒಂದಿಷ್ಟು ವಿಷಯಗಳನ್ನ ಪ್ರಸ್ತಾಪವನ್ನು ಕೂಡ ಮಾಡಿದ್ದಾರೆ. ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಮಾಡಿದ್ರೆ ಯಾವ ರೀತಿಯಾಗಿ ಅಹಿಂದ ಮತಗಳ ಮೇಲೆ ಪರಿಣಾಮ ಬೀರಬಹುದು, ಜೊತೆಗೆ ಸಿಎಂ ಬದಲಾವಣೆ ಮಾಡೋದ್ರಿಂದ ಆಗುವಂತ ಪರಿಣಾಮಗಳೇನು, ಸಿಎಂ ಪರವಾಗಿರುವಂತಹ ಸಚಿವರ ಸಂಖ್ಯೆಗಳೆಷ್ಟು, ಹಾಗೆ ಶಾಸಕರ ಬಲ ಸಿಎಂ ಬಣಕ್ಕೆ ಎಷ್ಟಿದೆ, ಹಾಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಬಣಕ್ಕೆ ಇರುವಂತಹ ಶಾಸಕರ ಸಂಖ್ಯೆ ಬಲ ಎಷ್ಟು, ಇದೆಲ್ಲದರ ಕುರಿತಂತೆಯೂ ಕೂಡ ವೇಣುಗೋಪಾಲ್ ಅವರು ಸಮಗ್ರವಾಗಿ ಮಾಹಿತಿಯನ್ನು ನೀಡುವಂತ ಕೆಲಸವನ್ನು ಮಾಡಿದ್ದಾರೆ. ಅದರಂತೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ರಾಜ್ಯಕ್ಕೆ ಆಗಮಿಸಿ ಒಂದಿಷ್ಟು ಮಾಹಿತಿಯನ್ನು ಸಂಗ್ರಹಿಸಿದ್ರಲ್ಲ, ಆ ಒಂದು ಮಾಹಿತಿಯನ್ನು ಕೂಡ ಸೋನಿಯಾ ಗಾಂಧಿಗೆ ರವಾನಿಸುವ ಕೆಲಸವನ್ನ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಮಾಡಿರುವಂತದ್ದು. ಒಟ್ಟಾರೆಯಾಗಿ ಈ 4 ಜನ ಏನು ನಿನ್ನೆ ಸಭೆಯನ್ನು ನಡೆಸಿದ್ದಾರೆ, ಈ ಒಂದು ಸಭೆಯಲ್ಲಿ ಯಾವುದೇ ರೀತಿಯ ನಿರ್ಣಯಗಳು ತೆಗೆದುಕೊಂಡಿಲ್ಲ. ಬದಲಾಗಿ ಮುಂದಿನ ಸಭೆಯನ್ನು ಮಾಡುವಂತದ್ದು, ಜೊತೆಗೆ ಸಿಎಂ ಡಿಸಿಎಂ ಅವರನ್ನ ಕರೆಸಿ ಅವರೊಂದಿಗೆ ಒಂದು ಸಭೆಯನ್ನ ಮಾಡಿಸಿ ಆ ಒಂದು ಸಭೆಯ ಬಳಿಕ ಯಾವ ರೀತಿಯ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಬೇಕು ಅನ್ನುವಂತ ನಿಟ್ಟಿನಲ್ಲೂ ಕೂಡ ಚಿಂತನೆಯೂ ಕೂಡ ಆಗಿದೆ. ಜೊತೆಗೆ ಇದೆಲ್ಲದರ ನಡುವೆ ರಾಜ್ಯದಲ್ಲಿಯೂ ಕೂಡ ಈ ಒಂದು ಕುರ್ಚಿ ಕದನಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಬಣ ಬಡಿದಾಟಗಳು ಮುಂದುವರೆದಿದೆ. ಈಗಾಗಲೇ ಸಿಎಂ ಸಿದ್ದರಾಮಯ್ಯನವರ ಬಣವು ಕೂಡ ಹೈಕಮಾಂಡ್ ಮೇಲೆ ಒತ್ತಡ ಹೇರೋದಕ್ಕೆ ಎಲ್ಲ ರೀತಿಯ ತಂತ್ರಗಳನ್ನ ಮಾಡ್ತದೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಶತಾಯಗತಾಯವಾಗಿ ನಾನು ಕುರ್ಚಿಯನ್ನು ಪಡೆಯಲೇಬೇಕು ಅನ್ನುವಂತ ನಿಟ್ಟಿನಲ್ಲಿ ಒಂದಿಷ್ಟು ತಂತ್ರಗಾರಿಕೆಯನ್ನು ಮಾಡ್ತಿದ್ರೆ, ಅದಕ್ಕೆ ಪ್ರತಿತಂತ್ರವನ್ನ ಸಿಎಂ ಬಣವು ಕೂಡ ಮಾಡಿದೆ. ಈಗಾಗಲೇ
ವೋಟ್ ಚೋರಿಗೆ ಸಂಬಂಧಪಟ್ಟಂತೆ ದೆಹಲಿಯಲ್ಲಿ ಡಿಸೆಂಬರ್ 14ರಂದು ಬೃಹತ್ ಹೋರಾಟ ಇದೆ. ಅದಕ್ಕೂ ಮುನ್ನ ದಿನ ಡಿಸೆಂಬರ್ 13ರಂದೇ ದೆಹಲಿಗೆ ತೆರಳೋದಕ್ಕೆ ಸಚಿವರೆಲ್ಲರೂ ಕೂಡ ಸಿದ್ಧತೆಯನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ. ಅಲ್ಲಿ ಪ್ರಮುಖವಾಗಿ ಸಿಎಂ ಬಣದ ಸಚಿವರು ತೆರಳಿ ಅಲ್ಲಿ ಒಂದಿಷ್ಟು ಮಾಹಿತಿನ ಕೊಡುವಂಥದ್ದು, ಹೈಕಮಾಂಡ್ ಮೇಲೆ ಒತ್ತಡ ಹಾಕುವಂತ ಕೆಲಸವನ್ನು ಮಾಡೋದಕ್ಕೆ ಸಿದ್ಧತೆಯನ್ನು ಕೂಡ ಮಾಡಿರುವಂಥದ್ದು. ಸತೀಶ್ ಜಾರಕಿಹೊಳಿ, KN ರಾಜಣ್ಣ ಸೇರಿದಂತೆ ಇನ್ನಿತರ ನಾಯಕರು ದೆಹಲಿಗೆ ತೆರಳುತ್ತಾರೆ. ಅಲ್ಲಿ ಸಿಎಂ ಸಿದ್ದರಾಮಯ್ಯನವರನ್ನು ಯಾವುದೇ ಕಾರಣಕ್ಕೂ ಬದಲಾವಣೆ ಮಾಡಬೇಡಿ ಎನ್ನುವಂತ ಒತ್ತಡ ಹೇರುವಂತಹ ಎಲ್ಲ ರೀತಿಯ ತಂತ್ರಗಾರಿಕೆಯನ್ನು ಮಾಡೋದಕ್ಕೆ ಸಿದ್ಧತೆಯನ್ನು ಕೂಡ ಮಾಡ್ಕೊಂಡಿರುವಂತದ್ದು. ಶರ್ಮಿತಾ.